ನಾನು ಉಡುಪಿಗೆ ವಿಕಸಿತ ಭಾರತ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅದೇ ರೀತಿ ಕಾರ್ಕಳದಲ್ಲಿ ಕಂಬಳ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀನಿ. ಇವತ್ತು ಮೊದಲೇ ಬಾರಿಗೆ ಮಂಗಳೂರಿನ ನಮ್ಮ BJP ಕಚೇರಿಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಬೈರತಿ ಬಸವರಾಜ್ ಅವರ ಜೊತೆಯಲ್ಲಿ ಬಂದಿದ್ದೀನಿ. ನಾನು ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಇನ್ನಷ್ಟು ಬಲವಾಗಿ ಕಟ್ಟುವಂಥ ಒಂದು ಕಾಯಕದಿಂದ ನಾನು ವಿಜಯೇಂದ್ರ ಅವರು ಇಡೀ ರಾಜ್ಯದಲ್ಲ ಪ್ರವಾಸ ಮಾಡ್ತಾಯಿದ್ದೀರಿ. ನಮಗಿರೋವಂಥ ಟಾರ್ಗೆಟು ಮುಂದೆ ಬರೋವಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನು ಇಲ್ಲಿ ಗೆಲ್ಲಬೇಕು, ಆ ಟಾರ್ಗೆಟ್ ಇಟ್ಕೊಂಡು ನಾವು ಹೊರಡ್ತಾ ಇದ್ದೀರಿ. ಸೊ ಜನ ಬೆಂಬಲ, ಜನಸ್ಪಂದನೆ ಭಾಳ ಹೆಚ್ಚಿನ ರೀತಿಯಾಗಿ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. BJPಗೆ ಬೆಂಬಲ ಕೊಡ್ತಾ ಇದ್ದಾರೆ, ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಉದ್ದೇಶದ ಇಟ್ಕೊಂಡು ನಾವು ಪ್ರವಾಸ ಮಾಡ್ತಾಯಿದ್ದೀರಿ. ಕಾಂಗ್ರೆಸ್ ಇವತ್ತು ಒಂದು ರೀತಿ ದಮನ ಮಾಡುವಂಥ ಹಿಂದೂ ಕಾರ್ಯಕರ್ತರನ್ನು ಅವ್ರ ಮೇಲೆ ಕೇಸ್ಗಳು ಹಾಕುವಂಥದ್ದು, ಹಳೆ ಕೇಸ್ಗಳನ್ನು ಹುಡುಕುವಂಥದ್ದು, ಇದನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ. ಈಗಾಗಲೇ ಅದರ ವಿರುದ್ಧ ದೊಡ್ಡ ಧ್ವನಿಯನ್ನು ಎತ್ತಿದ್ದೀರಿ, ಹೋರಾಟ ಮಾಡಿದ್ದೀರಿ. ಈ ಒಂದು ಗೊಡ್ಡು ಬೆದರಿಕೆಗಳಿಗೆ, ಕಾಂಗ್ರೆಸ್ಸಿನ ಈ ಗೊಡ್ಡು ಬೆದರಿಕೆಗೆ ನಾವು ನಮ್ಮ ಕಾರ್ಯಕರ್ತರು ಇವೆಲ್ಲವನ್ನು ನೋಡಿ ಬಂದಿದ್ದೀರಿ. ನಾವು ಹಿಂದೆ ಈ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿದಾಗೂ ಕೂಡ ಲಕ್ಷಾಂತರ ಜನ ನಾವು ಜೈಲಿಗೆ ಹೋಗಿದ್ದೀರಿ. ನಾವು ಅದರಿಂದ ಕಾಂಗ್ರೆಸ್ ಒಂದು ರೀತಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗ ಬಂದಿರೋ ಎಲ್ಲ ಸರ್ವೆಯಲ್ಲಿ ಕಾಂಗ್ರೆಸ್ಗೆ 4ರಿಂದ 5 ಸ್ಥಾನ ತೋರಿಸ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಒಂದು ರೀತಿ ಭಯಭೀತಿ ಅಂದಿದೆ. ಎಲ್ಲಿ ಮತ್ತೆ ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನಗಳನ್ನು BJP ಗೆದ್ದರೆ ಸರ್ಕಾರ ಉಳಿಯುತ್ತೋ ಹೋಗುತ್ತೋ ಅನ್ನೋ ಒಂದು ಭಯದಲ್ಲಿ ಅವರು ಕಾರ್ಯಕರ್ತರಿಗೆ ಕಿರುಕುಳ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಲಭೆ ಸೃಷ್ಟಿಸಲಿಕ್ಕೆ ಮತ್ತು ಧರ್ಮಗಳನ್ನು ಬೆಂಕಿ ಹಚ್ಚಲಿಕ್ಕೆ ಪುನೀತ್ ಕೆರೆಹಳ್ಳಿ ಅವರಿಗೆ ಪತ್ರ BJP ಹೊರಡಿಸಿದೆ ಅಂದರೆ ಹರಿಪ್ರಸಾದ್ಗೆ ಫಸ್ಟು ಕಾಮನ್ ಸೆನ್ಸ್ ಇಲ್ಲದಂಥ ವ್ಯಕ್ತಿ ಹರಿಪ್ರಸಾದ್. ಗೋಧ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, MLC ಆಗಿದ್ದರು, ವಿರೋಧ ಪಕ್ಷದ ನಾಯಕ ಆಗಿದ್ದರು. ಈ ಥರ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರಿಗೇನಿದೆ ಅಂತ ಹೇಳಿದ್ರೆ ಅಯೋಧ್ಯೆಯ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಆ ಮಂದಿರ ಉದ್ಘಾಟನೆಗೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಯಾಕಂದರೆ ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ವಿರುದ್ಧವಾದಂಥ ಅಫಿಡವಿಟ್ ಹಾಕಿದರು ಇವರು. ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸ್ಗಳು ಅಲ್ಲಿ ವಾದ ಮಾಡ್ತಾಯಿದ್ರು. ಆಗ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದರು. ರಾಮನ ಡೇಟ್ ಆಫ್ ಬರ್ತ್ ಕೇಳದಂಥ ವ್ಯಕ್ತಿಗಳು ಕಾಂಗ್ರೆಸ್ ಅವರು. ಅದೃಷ್ಟ ಈಗ ಅವ್ರಿಗೇನು ಅನಿಸಿದೆ, ಎಲ್ಲ ಕಡೆ ರಾಮ 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 ಅಂತಾಗಿದೆ. ದಿನ ಮಾಧ್ಯಮದಲ್ಲೂ ಕೂಡ ರಾಮನೇ ಬರ್ತಾ ಇದ್ದಾನೆ, ಎಲ್ಲ ಕಡೆಯೂ ರಾಮ ರಾಮ ಅಂತ ಆಗ್ತಾ ಇರೋದ್ರಿಂದ ಅವ್ರಿಗೊಂಥರ ಭಯ ಸೃಷ್ಟಿಯಾಗಿದೆ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯದಿಂದ ಅವರು ಹರಿಪ್ರಸಾದ್ ಅಂತವರು, ಆಮೇಲೆ ಅವರ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ರಾಮ ಮಂದಿರಕ್ಕೆ ಈ ಒಂದು ವಿಜೃಂಭಣಾ ಸಂದರ್ಭದಲ್ಲಿ ಕಂಟಕ ಉಂಟು ಮಾಡಬೇಕು, ಅದು ಯಶಸ್ವಿಯಾಗಿ ನಡಿಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಗ್ರೂಪಲ್ಲಿ ಬಂದಿದೆ, ಒಂದು ವಾಟ್ಸಪ್ಪಲ್ಲಿ ಹೇಳ್ತಾ ಇದ್ದಾರೆ, ಪುನೀತ್ ಕೆರೆಹಳ್ಳಿ ಅವರೇ ಮಾಡಿರುವಂಥ ನಂಬರನ್ನೆಲ್ಲ ಟ್ವೀಟ್ ಮೂಲಕ ಅವ್ರು ಕೊಟ್ಟಿರುವಂಥದ್ದು. ನೋಡಿ, ಅದು ನನ್ನ ಗಮನಕ್ಕೇನು ಬಂದಿಲ್ಲ. ಅವ್ರಿಗೇನಾನ ಆ ಥರ ಮಾಹಿತಿ ಇದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಅವ್ರದ್ದೇ ಸರ್ಕಾರ ಇದೆ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತದೆ. ಹರಿಪ್ರಸಾದ್ನೂ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನಾಗ ಒಂದು 2 ದಿನ ಕೂತಿರ್ಸ್ಬೇಕು ಅವ್ರನ್ನ. ಎಲ್ಲಿಂದ ಎಲ್ಲಿ ಯಾವ ಟ್ರೈನಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು. ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ ಅವರು, ಹೇಳ್ಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಅದಕ್ಕೇನು ಬೆಲೆ ಇರಲ್ಲ. ಅದರಿಂದ ಕಾಂಗ್ರೆಸ್ಗೆ ಈ ರಾಮ ಮಂದಿರದ ಭೀತಿ ಅವ್ರಿಗೆ ಕಾಡ್ತಾ ಇದೆ. ಅದರಿಂದ ಈ ಥರದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಅದೇ ರೀತಿ ಮುಸಲ್ಮಾನರನ್ನು ಓಲೈಸುವಂಥ, ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ಪ್ರಕ್ರಿಯೆಯೂ ನಡೀತಾ ಇದೆ. ಮೊನ್ನೆನೂ DK ಶಿವಕುಮಾರ್ ಅವರು ಒಂದು ಜನಸ್ಪಂದನ, ಶಿವಾಜಿನಗರದ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, KJ ಹಳ್ಳಿ DJ ಹಳ್ಳಿ ಗಲಾಟೆಗಳೇನಾಯಿತು ಅವತ್ತು ಇಡೀ ಬೆಂಗಳೂರಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಬಂದಿತ್ತು. ಆ ಕೇಸನ್ನು ನಾನು ಹಿಂಪಡಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರಂತೂ ನಾನು 10,000 ಕೋಟಿ ಕೊಡ್ತೀನಿ ಮುಲ್ಲಾಗಳಿಗೆ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ
ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವಂಥ ಕಾಂಗ್ರೆಸ್ಸಿನ ಏನು DNA ಬಂದುಬಿಟ್ಟಿದೆ, ಅದು ಅವ್ರ ರಕ್ತಗತವಾಗಿ ಬಂದುಬಿಟ್ಟಿದೆ ಒಡೆದಾಳುವಂಥದ್ದು. ಯಾಕಂದರೆ ಅವರ ಅಧ್ಯಕ್ಷ ಬ್ರಿಟಿಷರು, ಮೊದಲ ಅಧ್ಯಕ್ಷ ಹುಮ್ ಅವರು ಮೊದಲ ಅಧ್ಯಕ್ಷರು, ಅವರು ಬ್ರಿಟಿಷರು ಇದನ್ನೇ ಹೇಳ್ಕೊಟ್ಟಿರೋದು. ಅದೇ ಪಾಠನ ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೊಂಥರ ಪಾರ್ಲಿಮೆಂಟಿನ ಚುನಾವಣೆಯ ಜ್ವರ, ಭಯ, ಆತಂಕ, ಇದರಿಂದ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ನಾಡಿದ್ದು ರಾಮ ಮಂದಿರ ಉದ್ಯಾನ ಸಲ್ಲಿಸಬೇಕು ಎಂದು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ? ನೋಡಿ, ಅವರು ರಾಮಲಿಂಗಾರೆಡ್ಡಿ ಕೊಟ್ಟರು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡೋಕ್ಕೆ ಆಲ್ರೆಡಿ ನಾವು ತೀರ್ಮಾನ ಆಗೋಗ್ಬಿಟ್ಟಿದೆಯಲ್ಲ. ಅವರು ಮುಜರಾಯಿ ದೇವಸ್ಥಾನ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂಥ ಸಣ್ಣ ದೇವಸ್ಥಾನದಿಂದ ಹಿಡಿದು ಸಣ್ಣ ಅತಿ ಸಣ್ಣ ದೇವಸ್ಥಾನದಿಂದ ಹಿಡಿದು ದೊಡ್ಡ ದೇವಸ್ಥಾನದಲ್ಲಿ ಈಗಾಗಲೇ BJP ಕರೆ ಕೊಟ್ಟಿದೆ. ಅಲ್ಲೆಲ್ಲ ಪೂಜೆ ಆಗೋವಂಥದ್ದಕ್ಕೆ ವ್ಯವಸ್ಥೆ, ಅಲ್ಲೇ ಅಕ್ಷತೆ ಕೊಡ್ತಾ ಇದ್ದೀರಿ. ಆ ಅಕ್ಷತೆನ ತೊಗೊಂಡೋಗಿ ಎಲ್ಲರೂ ದೇವಸ್ಥಾನದಲ್ಲಿ ಹಾಕ್ತಾರೆ. ಅದರಿಂದ ಈ ಸರ್ಕಾರ ಸುಮ್ಮನೆ ಕಾಟಾಚಾರಕ್ಕೆ ಹೇಳಿರ್ಬೋದು ಅಷ್ಟೇ. ಅಲ್ಲ, ಹೇಗೋ BJP ಅವರು ಮಾಡ್ತಾರೆ, ನಾವ್ಯಾಕೆ ಅದಕ್ಕೆ ನಾವು ಒಂದು ಸ್ವಲ್ಪ ಕ್ರೆಡಿಟ್ ತಗೊಳ್ಳೋಣ ಅಂತೇಳಿ ಮಾಡಿದ್ದಾರೆ. ಅವರು ನಿಜವಾಗೂ ರಾಮನ ಮೇಲೆ ಭಕ್ತಿ ಇದ್ದಿದ್ದರೆ ರಾಮ ಮಂದಿರದ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಯೋಧ್ಯೆ ರಾಮ ಮಂದಿರಕ್ಕೆ ಹಣ ಕೇಳಕ್ಕೆ ಹೋದಾಗ ಅವರೇನು ಹೇಳಿದ್ದಾರೆ, ನಾನು ಕೊಡಲ್ಲ, ಇದು ವಿವಾದಿತ ಸ್ಥಳ, ರಾಮ ಮಂದಿರಕ್ಕೆ ಹಣ ನಾನು ಕೊಡಲ್ಲ ಅಂತ ಹೇಳಿದ್ದಾರೆ. ಪತ್ರಕರ್ತರು ಕೇಳಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಬಿಟ್ಟಿದೆ, ಅದು ರಾಮ ಮಂದಿರ ಅಂತೇಳಿ. ಹಾಗಾದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ಉಲ್ಲಂಘಿಸ್ತೀರಾ ಅಂದರೆ ನೋಡ್ರಿ, ಏನೇ ಇದ್ರೂ ನನಗಿಷ್ಟ ಇಲ್ಲ, ಅದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿದ್ದಾರೆ. ಅವತ್ತು ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ. ಅದರಿಂದ ಏಕಾಏಕಿ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಏನು ಒಳ್ಳೆ ಬುದ್ಧಿ ಹೆಂಗೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ. DKC ಹೇಳಿದರೆ ನಾನು ರಾಮ ಭಕ್ತ, ನಾನು ಹಿಂದೂ, ಆದರೆ ಪ್ರಾಣ ಪ್ರತಿಷ್ಠೆಗೆ ಏನು ಆಹ್ವಾನ ಕೊಡಲಿಲ್ಲ ನೋಡಿ. ಅದು ಅಲ್ಲಿ ಯಾರು ಪ್ರಾಣ ಪ್ರತಿಷ್ಠೆಗೆ ಹೋಗಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿ ಎಲ್ಲರಿಗೂ ಇನ್ವಿಟೇಷನ್ಸನ್ನು ಹೋಗಿದೆ. ಅಲ್ಲಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ರಾಜ್ಯಪಾಲರು ಅಲ್ಲಿಗೆ ಸಂಬಂಧಪಟ್ಟಿದ್ದು ಕೊಟ್ಟಿದೆ. ಯಾವುದೇ ಮುಖ್ಯಮಂತ್ರಿಗೆ ಏನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗೆ ಎಲ್ಲಿ ಕೊಡೋಕ್ಕೆ ಬರ್ತೈತೆ? ಉಪಮಂತ್ರಿಗೆ ಕೊಡೋ ಪ್ರಶ್ನೆನೇ ಬರಲ್ಲ. ಯಾರು ಕೊಟ್ಟಿದ್ದಾರೋ ಅವರು ಹೋಗೋವಂಥದ್ದು ಈಗ ಪದ್ಧತಿ ಇದೆ. ಅದನ್ನು ರಾಮ ಸೇವಾ ಸಮಿತಿ ಏನಿದೆ ಅಲ್ಲಿ ಸ್ಥಾಪನೆ ಅದು ಅವ್ರು ತೀರ್ಮಾನ ಮಾಡ್ತಾರೆ ಯಾರಿಗೂ ಹೋಗ್ಬೇಕು ಅಂತ. ಈಗ ಭಾಳಷ್ಟು ಜನ ಕರೆದಿದ್ದಾರಲ್ಲ, ಕಾಂಗ್ರೆಸ್ ಅವ್ರನ್ನೂ ಕರೆದಿದ್ದಾರೆ, ಸೋನಿಯಾ ಗಾಂಧಿ ಅವ್ರನ್ನ ಕರೆದಿದ್ದಾರೆ, ಖರ್ಗೆ ಅವ್ರನ್ನ ಕರೆದಿದ್ದಾರೆ. ಅವ್ರು ಹೋಗೋಕ್ಕಿನ್ನ ಮೀನಾವೇಶ ಎಣಿಸ್ತಾವ್ರಲ್ಲ. ಫಸ್ಟ್ ಅವ್ರ ಮೀನಾವೇಶ ಏನಾಗ್ತಿತ್ತು ನೋಡೋಣ, ಆಮೇಲೆ DK ಶಿವಕುಮಾರ್ ಅರ್ಜಿಗೆ ಹಾಕ್ಕೊಳ್ಳಿ. ಸರ್, ಈಗ ನಾಳೆ ಚಿಂತನ ಮಂಥನ ಸಭೆ ನಡೆಯಲಿಕ್ಕಿರುವಂಥದ್ದು, ಇದರಲ್ಲಿ ಏನು ಬೆಳವಣಿಗೆ? ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಗೋಸ್ಕರ ನಾಳೆ ಚಿಂತನ ಮಂಥನ ಸಭೆ ಮಾಡ್ತಾ ಇದ್ದೀರಿ. ಯತ್ನಾಳ್ ಅವರು ಬರ್ತಾರೆ? ಕರೆದಿದೆ. ಸೆಲೆಕ್ಟೆಡ್ 40 ಜನ ಕೆಲಸ ಮಾಡುವಂಥವ್ರು, ಪಾರ್ಲಿಮೆಂಟ್ ಕ್ಷೇತ್ರಗಳಿಗೆ ಹೋಗಿ ಕೆಲಸ ಮಾಡುವಂಥವ್ರು, ಅಲ್ಲಿನ ಇನ್ಚಾರ್ಜ್ಗಳಿಗೆ ಕರೆದಿದ್ದೀರಷ್ಟೇ. ಅದು ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ ಇರುವಂಥವ್ರನ್ನ ಮಾತ್ರ ಕರೆದಿದ್ದೀರಿ. ಅಲ್ಲಿ ಯಾರು ಬರಬೇಕು ಏನು ಅಂತೇಳಿ ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಆಗ್ತದೆ. ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅದು ಪಾರ್ಲಿಮೆಂಟ್ ತಯಾರಿಗೋಸ್ಕರ ನಾವು ಮಾಡ್ತಾ ಇರೋವಂಥದ್ದು. ಅಸಮಾಧಾನವನ್ನು ಶಮಿಸುವಂಥದ್ದು ಈಗಾಗಲೇ ನಾವು ಸೋಮಣ್ಣವ್ರ ಹತ್ರ ಎಲ್ಲ ಮಾತಾಡಿದ್ದೀರಿ. ಸೋಮಣ್ಣವರು ಭೇಟಿ ಮಾಡಿದ್ದೀರಿ, ಮಾತಾಡಿದ್ದೀರಿ, ಅವ್ರದ್ದು ಆಗಿದೆ. ಯತ್ನಾಳದನ್ನು ಕೂಡ మన ಕೇಂದ್ರದ ನಾಯಕರು ಕರೆಸಿ ಮಾತಾಡಿದ್ದಾರೆ. ಸೊ ಇನ್ನೊಂದು ಸುತ್ತಿನ ಮಾತುಕತೆ ಆದರೆ ಅದು ಕೂಡ ಸರಿ ಹೋಗ್ತದೆ. ಇದೆಲ್ಲ ರಾಜಕೀಯದಲ್ಲಿ ಇದೆಲ್ಲ ಇರುವಂಥದ್ದು. ಈಗ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರನ್ನ ದಿನ ಟೀಕೆ ಮಾಡ್ತಾ ಇಲ್ವಾ? ಪರಮೇಶ್ವರ್ ದಿನ ಹೇಳ್ತಾ ಇದ್ದಾರೆ, ನನಗೆ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ, ಮುಖ್ಯಮಂತ್ರಿ ಆಗಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಹೊಸದಾಗಿ 3 ಉಪಮುಖ್ಯಮಂತ್ರಿ ಅಂತ ಶುರುವಾಗಿದೆ. ಅವ್ರ ಖರ್ಗೆ ಅವ್ರ ಮಗ ಪ್ರಿಯಾಂಕ 3 ಏನಕ್ಕೆ 6 ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು. ಅಂದರೆ ಎಷ್ಟಾಯ್ತು ಅರ್ಥ ಆಯ್ತಲ್ಲ, ಕಾಂಗ್ರೆಸ್ಸಲ್ಲಿ ಎಷ್ಟು 6 ಬಾಗಿಲಿದೆಯೋ 3 ಬಾಗಿಲಿದೆಯೋ ಅರ್ಥ ಅವರೇ ಕಾಂಗ್ರೆಸ್ ಅವರೇ ಮಾಡ್ಕೊಬೇಕು. ನಾಳೆ ಕ್ಯಾಂಡಿಡೇಟ್ಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ತಯಾರಿ ಮಾಡುವಂಥದ್ದು, ಚುನಾವಣೆಗೆ ಏನೇನು ತಯಾರಿ ಮಾಡಬೇಕು, ಪಾರ್ಲಿಮೆಂಟ್ ಚುನಾವಣೆಗೆ, ಅದ್ರ ಬಗ್ಗೆ ಚರ್ಚೆ ಆಗ್ತೈತೆ. ಕ್ಯಾಂಡಿಡೇಟ್ಸ್ದು ಇನ್ನೂ ಕೇಂದ್ರದ ನಾಯಕರು ಅದನ್ನು ಸಂದೇಶ ಬಂದ ಮೇಲೆ ಅಭ್ಯರ್ಥಿಗಳು ಯಾರು ಮಾಡಬೇಕು ಅಂತ ಈಗಾಗಲೇ ಸರ್ವೆ ಆಗ್ತಾಯಿದೆ. 1-2 ಸರ್ವೆ ಆಗಿದೆ ಈಗಾಗಲೇ. ಕೇಂದ್ರದ ನಾಯಕರು ಸರ್ವೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಅದರ ಮೇಲೆ ನಮಗೆ ಕೇಂದ್ರ ನಾಯಕರು ನಮಗೆ ಸೂಚನೆ ಕೊಡ್ತಾರೆ. ಈಗ ತಯಾರಿ ಮಾಡೋವಂಥದ್ದು, ಲೋಕಸಭಾ ಚುನಾವಣೆಗೆ ಪ್ರಭಾರಿಗಳನ್ನು ಮಾಡುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರ ಸಭೆಗಳು ಮಾಡುವಂಥದ್ದು, ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ನಾವು ಕೊಡ್ತೀವಿ. ಅಭ್ಯರ್ಥಿಗಳದ್ದು ಈಗಾಗಲೇ ಆಲ್ಮೋಸ್ಟ್ ಇದ್ದಾರೆ. ಹೊಸಬ್ರನ್ನ ಯಾರನ್ನ ಮಾಡಬೇಕು ಅನ್ನೋದು ಪಾರ್ಟಿ ತೀರ್ಮಾನ.